ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಈಗ ನಾವು ಮೊದಲೇ ಕ್ಲಾಸ್ನಲ್ಲಿ ಕೃಷ್ಣಾಷ್ಟಕವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆ ಕೃಷ್ಣಾಷ್ಟಕದ ಮೊದಲೇ ಪಲ್ಲವಿಯನ್ನು ನಾವು ಕಲ್ತೀವಿ. ಅದನ್ನು ಮೊದಲೇಕ ಚಿನ್ಮಯಿ ಅನ್ನಲಿ, ಹಿಂದಾಡೆ ಸಿಂಚನ ಅನ್ನಲಿ ಒಂದೊಂದು ಸಲ. ಅದನ್ನು ಅಂದ್ಕೊಂಡು ನಾವು ಮತ್ತೆ ಮುಂದಿನ ಶ್ಲೋಕವನ್ನು ನೋಡೋಣ. ಚಿನ್ಮಯಿ ಸ್ಟಾರ್ಟ್ ಮಾಡಮ್ಮ. ಶ್ರೀ ಗುರುಭ್ಯೋ ನಮಃ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಬೋಧರಂಬುರುಬೋಧ ಹೋದರ ಸ್ವಜನೋದರ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಬೋಧರಾಂಬುರುಬೋಧರ ಸ್ವಜನೋದರ. ಓಕೆ ಅಮ್ಮ, ಇಬ್ಬರು ಚೆನ್ನಾಗಂದ್ರಿ. ಇವತ್ತಿನ ಶ್ಲೋಕ ಮಧ್ವಮಾನಸ ಪದ್ಮಭಾನುಸ ಮಧ್ವಮಾನಸ ಪದ್ಮಭಾನುಸ ಮಧ್ವಮಾನಸ ಪದ್ಮಭಾನುಸ ಮಧ್ವಮಾನಸ ಪದ್ಮಭಾನುಸ ಮಧ್ವಮಾನುಸ ಪದ್ಮಭಾನುಸ ಮಧ್ವಮಾನಸ ಪದ್ಮಭಾನುಸ ಮಧ್ವಮಾನಸ ಪದ್ಮಭಾನುಸ. ಮಂ ಸ್ಮರ ಪ್ರತಿಮಂ ಸ್ಮರ ಮಂ ಸ್ಮರ ಪ್ರತಿಮಂ ಸ್ಮರ ಮಂ ಸ್ಮರ ಪ್ರತಿಮಂ ಪ್ರತಿಮಂ ಸ್ಮರ ಮಂ ಸ್ಮರ ಪ್ರತಿಮಂ ಸ್ಮರ ಮಂ ಸ್ಮರ ಪ್ರತಿಮಂ ಸ್ಮರ ಮಂ ಸ್ಮರ ಪ್ರತಿಮಂ ಸ್ಮರ ಮಂ ಸ್ಮರ ಪ್ರತಿಮಂ ಸ್ಮರ. ಅಮ್ಮ ಮತ್ತೊಮ್ಮನ್ನು ಒಂದು ಸ್ವಲ್ಪ ತಪ್ಪಿದಿ, ನಾನು ನಿನಗೆ ಪದಚ್ಛೇದ ಮಾಡಿ ಹೇಳ್ತೀನಿ ನೋಡು. ಮಂ ಸ್ಮರ ಮಂ ಸ್ಮರ ಮಂ ಸ್ಮರ ಮಂ ಸ್ಮರ ಪ್ರತಿಮಂ ಸ್ಮರ ಪ್ರತಿಮಂ ಸ್ಮರ ಪ್ರತಿಮಂ ಸ್ಮರ ಪ್ರತಿಮಂ ಸ್ಮರ. ಸ್ನಿಗ್ಧ ನಿರ್ಮಲ ಸ್ನಿಗ್ಧ ನಿರ್ಮಲ ಸ್ನಿಗ್ಧ ನಿರ್ಮಲ ಸ್ನಿಗ್ಧ ನಿರ್ಮಲ ಸ್ನಿಗ್ಧ ನಿರ್ಮಲ ಸ್ನಿಗ್ಧ ನಿರ್ಮಲ ಸ್ನಿಗ್ಧ ನಿರ್ಮಲ. ಶೀತಕಾಂತಿಲ 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 ಶೀತಕಾಂತಿಲ. ಸನ್ಮುಖಂ ಕರುಣೋನ್ಮುಖಂ ಸನ್ಮುಖಂ ಕರುಣೋನ್ಮುಖಂ ಸನ್ಮುಖಂ ಕರುಣೋನ್ಮುಖಂ ಸನ್ಮುಖಂ ಕರುಣೋನ್ಮುಖಂ ಸನ್ಮುಖಂ ಕರುಣೋನ್ಮುಖಂ ಸನ್ಮುಖಂ ಕರುಣೋನ್ಮುಖಂ ಸನ್ಮುಖಂ ಕರುಣೋನ್ಮುಖಂ. ರುಧ್ಯಕಂಬುಸಮಾನಕಂಧರ ರುಧ್ಯಕಂಬುಮಾನ ರುಧ್ಯಕಂಬುಸಮಾನಭೋತ್ಕರ ರುಧ್ಯಕಂಬುಸಮಾನಕನ್. ಓಕೆ, ಒಂದು ಸ್ವಲ್ಪ ಸ್ಟಾಪ್ ಮಾಡೋಣಮ್ಮ, ಪದಚ್ಛೇದ ಮಾಡಿ ಹೇಳ್ತೀನಿ. ರುಧ್ಯಕಂಬುಸ 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 ರುಧ್ಯಕಂಬುಸ. ಮಾನಕಂಧರ 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 ಮಾನಕಂಧರ. ಅಮ್ಮ, ಮಾನಕಂಧರ ಅಲ್ಲದು, ಮಾನಕಂಧರ. ಓಕೆ, ಮಾನಕಂಧರ. ಮಕ್ಷಯಂ ದುರಿತಕ್ಷಯಂ
मक्षयं दुरितक्षयं मक्षयं दुरितक्षयं मक्षयं दुरितक्षयं मक्षयं दुरितक्षयं मक्षयं दुरितक्षयं मक्षयं दुरितक्षयं स्निग्ध संस्तुत स्निग्धसंस्तुत 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 रूप्यपीठकृतालयं हरिमालयम् रूप्यपीठकृतालयं हरिमालयम् रूप्यपीठकृतालयं हरिमालयम् रूप्यपीठकृतालयं हरिमालयम् रूप्यपीठकहरिमालय रूप्यपीठकतालयं हरिमालयम् रूप्यपीठकतालयं हरिमालयम् रूप्यपीठकतालयं हरिमालयम् ಮತ್ತೊಮ್ಮೆ ನೋಡ ಇದನ್ನೇ ಮತ್ತೊಂದ್ಸಲ ರಿಪೀಟ್ ಮಾಡೋಣ. ಮಧ್ವಮಾನಸ ಪದ್ಮಭಾನುಸ मध्वमानस पद्मभानुस मध्वमानस पद्मभानुस मध्वमानस पद्मभानुस मध्वमानस पद्मभानुस मध्वमानस पद्मभानुस मध्वमानस पद्मभानुस ಮಂ ಸ್ಮರ ಪ್ರತಿಮಂ ಸ್ಮರ मम स्मर प्रतिमं स्मर 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 ಸ್ನಿಗ್ಧ ನಿರ್ಮಲ ಶೀತಕಾಂತಿಲ स्निग्ध निर्मल शीतकान्तिल 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 ಸನ್ಮುಖಂ ಕರುಣೋನ್ಮುಖಂ सन्मुखं करुणोन्मुखं स्नन्मुखं करुणोन्मुखं स्नन्मुखं करुणोन्मुखं स्नन्मुखं करुणोन्मुखं स्नन्मुखं करुणोन्मुखं स्नन्मुखं करुणोन्मुखं ರುದ್ಧಕಂಬುಸಮಾನಕಂಧರ रुद्धकम्बुसमानकन्धर रुध्यकम्बुसमानकन्धर रुध्यकम्बुसमानकन्धर वृद्ध्यकम्बुसमानकन्दर वृद्ध्यसम्बुकमानकन्दर वृद्ध्यकम्बुकमानसम्बुक ನೀ ಯಾಕೊಂದು ಸ್ವಲ್ಪ ಗಡಿಬಿಡಿ ಮಾಡಿದೆ. ಮೊದಲೇ ಸಲ ಕರೆಕ್ಟ್ ಅಂದು, ಎರಡನೇ ಸಲ ಮತ್ತು ಮೂರನೇ ಸಲ ಯಾಕೆ ಒಂದು ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡೆ ತಾಯಿ. ಮತ್ತೊಮ್ಮೆ ನೋಡು. ರುದ್ಧಕಂಬುಸಮಾನಕಂಧರ ಓಕೆ ಓಕೆ वृद्ध्यसम्भुकमानकम्बुर ಓಕೆ 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 ಬಿಡಿಸಿ ಆತಂತ ತಡಿಯಮ್ಮ, ಪದಚ್ಛೇದ ಮಾಡಿ ಹೇಳ್ತೀನಿ. ರುದ್ಧಕಂಬುಸ वृद्ध्यकम्बुस 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 ಅಮ್ಮ ನೋಡಲ್ಲಿ, ಅಲ್ಲಿ ಮಹಾಪ್ರಾಣ ಇಲ್ಲ. ರುದ್ಧ್ಯ ಅಲ್ಲದು, ರುದ್ಯ ರುದ್ಯ ರುದ್ಧಕಂಬುಸ रुद्यकम्बुस 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 ಮಾನಕಂಧರ मानकन्धर मानकन्धर मानकन्धर
ಮಕ್ಷಯಂ ದುರಿತಕ್ಷಯಂ मक्षयं दुरितक्षयं मक्षयं दुरितक्षयं मक्षयं दुरितक्षयं मक्षयं दुरितक्षयं मक्षयं दुरितक्षयं मक्षयं दुरितक्षयं ಸ್ನಿಗ್ಧ ಸಂಸ್ತುತರೋಪ್ಯಪೀಠ स्निग्धसंस्तुतरूप्यपीठ 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 ಕೃತಾಲಯಂ ಹರಿಮಾಲಯಂ कृतालयं हरिमालयं कृतालयं हरिमालयं कृतालयं हरिमालयं कृतालयं हरिमालयं कृतालयं हरिमालयं कृतालयं हरिमालयं ಮತ್ತೊಮ್ಮೆ ಪಾಲಯಾಚ್ಯುತ ಇಬ್ರು ಕೂಡ ಏನ್ರಿ ಅದು ಪಲ್ಲವಿಯನ್ನ पालयाच्युत पालयाजित पालया कमलालया लीलाधृतभोदराम्बुरुभोदर स्वजनोदराम् ಓಕೆ ಅಮ್ಮ, ಇಬ್ರು ಚೆನ್ನಾಗಂದ್ರಿ. ಇದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಮೊದಲೇ ಶ್ಲೋಕವನ್ನು ಮಧ್ಯಮಾನಸ ಪದ್ಮಭಾನುಸ. ಮತ್ತೆ ನಾವು ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣಂತೆ.